ನಡೆದೇ ಹೋಯ್ತು ಜಾನು ಅಪಹರಣ. ಜಾನುನ ನರಸಿಂಹಯ್ಯನ ಮನೆಯಿಂದ ಹೊತ್ತುಕೊಂಡು ಹೋದ ಜಯಂತ್ ಲಕ್ಷ್ಮಿಯ ನಿವಾಸ. ಹೌದು, ನಾಳೆ ಪ್ರೊಮೋದಲ್ಲಿ ಜಯಂತ್ ಜಾನುನ ಹುಡ್ಕೊಂಡು ಹೋಗಿದ್ದಾನೆ. ನರಸಿಂಹಯ್ಯನ ಮನೆಯಲ್ಲಿ ಜಮೀನು ವಿಚಾರವಾಗಿ ಬಂದಿರೋ ಜಯಂತ್ಗೆ ಜಾನುನೇ ತನ್ನ ಕೈಯಾರ ಕಾಫಿ ಮಾಡಿ ತನು ಕೈಲಿ ಕೊಟ್ಟು ಕಳಿಸಿರ್ತಾಳೆ. ಜಾನುಗೆ ಜಯಂತ್ ಬಂದಿರೋ ಸತ್ಯ ಗೊತ್ತಾಗುತ್ತೆ. ಆದರೆ ಅವಳು ಎಲ್ಲೂ ತೋರಿಸ್ಕೊಳ್ಳೋದಿಲ್ಲ. ಅವಳು ಕಾಣಿಸ್ಕೋಬಾರ್ದು ಅಂದ್ಬಿಟ್ಟು ತನು ಕೈಲಿ ಕಾಫಿ ಕೊಟ್ಟು ಕಳಿಸ್ತಾಳೆ. ತನು ಕೊಟ್ಟು ಕಾಫಿನ ಕುಡಿದಿರೋ ಜಯಂತ್ಗೆ ಇದು ಜಾನು ಮಾಡಿದ ಕಾಫಿನೇ ಅನ್ನೋದನ್ನ ಕಂಡು ಹಿಡಿಯೋಷ್ಟು ಬುದ್ಧಿವಂತ ಆಗಿರ್ತಾನೆ. ಆ ಕ್ಷಣಕ್ಕೆ ಅವನೇನು ಮಾತಾಡೋದಿಲ್ಲ. ಕಾಫಿ ತುಂಬ ಅದ್ಭುತವಾಗಿದೆ, ಯಾರು ಮಾಡಿದ್ದು ಅಂತ ಹೇಳಿದಾಗ ಚಂದನ ಅಂತ ನಮ್ಮನೆ ಕೆಲಸದವ್ಳು ಮಾಡಿದ್ದು ಅಂತ ನರಸಿಂಹಯ್ಯ ಹೇಳ್ತಾನೆ. ಈ ಕಡೆ ತನುನ ಜಾನು ಕೂಡ ಎನ್ಕ್ವೈರಿ ಮಾಡ್ತಾರೆ. ಯಾರಿದು, ಯಾಕೆ ಬಂದಿದ್ದು ಅವ್ರ ಮನೆಗೆ ಅಂತೆಲ್ಲ ಕೇಳಿದಾಗ ಯಾವುದೋ ಜಮೀನು ವಿಚಾರವಾಗಿ ಬಂದಿರೋದು, ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೆಲ್ಲ ಜಯಂತ್ನ ಹೊಗಳಿತಾಳೆ. ಓ ಹೌದಾ ಅಂದ್ಕೊಂಡು ಜಾನು ಕೂಡ ಹಾಗೆ ಸುಮ್ಮನಾಗಿ ಹೋಗ್ತಾಳೆ. ಆದರೆ ಜಾನು ಬುದ್ಧಿವಂತಿಕೆಯಿಂದ ಜಯಂತ್ ಕಣ್ಣಿಗೆ ಕಾಣಿಸ್ಕೊಂಡಿರೋದಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿದ್ರು ಕೂಡ ಜಯಂತ್ ಕಣ್ಣಿಗೆ ಬಿದ್ದಿರೋದಿಲ್ಲ. ರಾತ್ರಿ ಜಾನು ಮನೆಯಿಂದ ಆಚೆ ಬರೋದನ್ನೇ ಕಾಯ್ಕೊಂಡಿದ್ದ ಜಯಂತ್ ಪಟ್ ಅಂತ ಹೋಗಿ ಜಾನು ಕೈ ಹಿಡ್ಕೊಬಿಡ್ತಾನೆ. ಏನು ಚಿನ್ನು ಮರಿ ಇದು, ಸತ್ತಿರೋ ನಾಟಕ ಆಡ್ಕೊಂಡು ಇಲ್ಲಿ ಬದುಕಬೇಕಾ ನೀವು, ಬನ್ನಿ ನಮ್ಮ ಮನೆಯಲ್ಲಿ ನಿಮ್ಮನ್ನು ರಾಣಿ ಥರ ನೋಡ್ಕೋತೀನಿ ಅಂತೆಲ್ಲ ಹೇಳ್ತಿರ್ತಾನೆ. ಅವಳು ಜಯಂತ್ಗೆ ಆದಷ್ಟು ನಾನಂತೂ ನಾನು ನರಕಕ್ಕೆ ಯಾವತ್ತೂ ಕಾಲಿಡೋದಿಲ್ಲ ಅಂತ ಬೈತಾಳೆ. ನಿಮ್ಮನ್ನು ಆರಾಧನೆ ಮಾಡಿದ ಜಾಗ ಚಿನ್ನು ಮರೆಯೋದು, ಅದನ್ನೆಲ್ಲ ಹಾಗೆ ಹೇಳ್ಬೇಡಿ ಅಂತೆಲ್ಲ ಹೇಳಿದಾಗ ಹೌದು, ಅದು ನನಗೆ ನರಕನೇ, ನಾನು ಖಂಡಿತ ಬರಲ್ಲ ಅಂತ ಹೇಳ್ತಾಳೆ. ಆಗ ಜಯಂತ್ಗೆ ಕೋಪ ಬಂದು ಹೌದಾ ಚಿನ್ನುವರಿ ಅಂದ್ಬಿಟ್ಟು ರಕ್ಕಸ್ನಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ನಾನು ಬದುಕಿದ್ರು ನಿಮ್ಮ ಜೊತೆನೇ, ಸತ್ರು ನಿಮ್ಮ ಜೊತೆನೇ, ನಾನಂತೂ ನಿಮ್ಮನ್ನು ಇಲ್ಲಿಂದ ಬಿಡೋ ಮಾತೇ ಇಲ್ಲ, ಬನ್ನಿ ನನ್ನ ಜೊತೆ ಹೋಗೋಣ ಅಂತ ಹೇಳ್ಕೊಂಡು ಹೊತ್ಕೊಂಡು ಹೋಗ್ತಿದ್ದಾನೆ. ಜಾನು ಎಷ್ಟು ಹೇಳಿದ್ರು ಬಿಡೋದಿಲ್ಲ. ಹೀಗೆ 1-2 ನಿಮಿಷ ಆಗುತ್ತೆ. ಅದಾದಮೇಲೆ ಜಾನು ಬೆಚ್ಚಿ ಎದ್ದೇಳ್ತಾಳೆ. ಇದಿಷ್ಟು ಅವಾಗ ಗೊತ್ತಾಗುತ್ತೆ ಅವಳಿಗೆ ಬಂದಿದ್ದು ಕೆಟ್ಟ ಕನಸು ಅಂದ್ಬಿಟ್ಟು. ಆದರೆ ಇದು ನಿಜ ಕೂಡ ಆಗ್ಬೋದಲ್ವಾ. ಹಾಗಾಗಿ ಜಾನು ಎಚ್ಚರಿಕೆಯಿಂದ ಇರೋಣ ಅಂತ ಕೂಡ ಯೋಚನೆ ಮಾಡಿದ್ದಾಳೆ. ಇದಿಷ್ಟು ನಾಳೆ ಪ್ರೊಮೋ. ಹೊಸ ಕಥೆ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.